ಆ ಫೈರ್ ಮಾಡಿದ್ದು ಅವನಿಗೆ ಇಲ್ಲಿ ಮಂಡಿಗೆ ಇಲ್ಲಿ ಬಿದ್ದಿದೆ. ಮಂಡಿಗೆ ಇಲ್ಲಿ ಅವನಿಗೆ 56 ಗುಂಡು ತೆಗೆದ್ರು. ಎತ್ತಿ ಫೈರ್ ಮಾಡೋಷ್ಟರಲ್ಲಿ ಇವನು ಫೈರ್ ಮಾಡಿ ಸೈಮಲ್ಟೇನಿಯಸ್ ಫೈರಿಂಗ್ ಆಗಿದೆ ಅಲ್ಲಿ. ಅದ್ರಲ್ಲಿ ಏನಾಗಿದೆ ನೋಡಿದ ಕೂಡಲೇ ಆ ಕಡೆಯಿಂದ ಫೈರ್ ಆಗಿದೆ. ಫೈರ್ ನೋಡಿದ ಕೂಡಲೇ ಅವರು ಹೆಜ್ಜೆ ಸಿಕ್ಕಿದ ಮೇಲೆ ಒಂದ್ ಕಡೆ ಹೋದಾಗ ಆ ಗಂಜಿ ಊಟ ಮಾಡಿ ಗಂಜಿ ಬಸ್ತಿದ್ದಾರೆ. ಮತ್ತೆ ಒಂದು ಕೈಗೆ ಮಾಂಸ ಅಂಟಿದಾಗ ಅವ್ರು ಹಿಂಗೆ ಒದರ್ತಾರೆ, ಚಳ್ಳೆ ಮಾಂಸ ಅದು ಬಂದಾಗ. ಅವರು 4 ಗಂಟೆಯಿಂದ ಬೆಳಗಿನ ಜಾವ ಕೂಮಿಂಗ್ ಮಾಡಿದಾಗ ನಮ್ಮ ಕೇರ್ ಟೇಕರು ರಾತ್ರಿ 11 ಗಂಟೆಗೆ ನಮಗೆ ಇದು ಮಾಡ್ತಾನೆ, ಸರ್ ಗನ್ ಶಾಟ್ ಆಯ್ತು ಒಂದು ಈ ದಿಕ್ಕಲ್ಲಿ ಅಂತ. ಇವನು ದೇವಸಿರಿ ಸೋಮ ಅಲ್ಲಿ ಫುಲ್ ಕುಡಿದು ಬಿಟ್ಟಿದ್ದಾನೆ ಅವನು. ಅಲ್ಲ ಹಗಲು ನಡೀತಿದ್ರು ರಾತ್ರಿ ನಡೀತಿದ್ರು. ಮುಂದೆ ಒಬ್ಬ ಇರೋನು ಮೇಸ್ತ್ರಿ ಅಂತ, ಅವನು ಎಲ್ಲ ಅಲರ್ಟ್ ಆಗಿ ನೋಡಿಕೊಂಡು ಆಮೇಲೆ ಒಂದೊಂದು ಕಡೆ ತಂಗ್ತಿದ್ರು. ಅವ್ರದ್ದೇ ಆದ ನೀರಿರೋ ಜಾಗದಲ್ಲಿ ಬೇಸ್ ಮಾಡಿಕೊಂಡು ತಂಗೋದು. ಸರ್ ನಿಮ್ಮದು ಇದೇ ರೀತಿಯ ಒಂದು ಕೇಸ್ ಆಗುತ್ತೆ, ದೇವಸಿರಿ ಕೇಸು. ಸಂತೋಷ್ ಹೆಗಡೆ ಅವ್ರ ಕೊನೆಗೆ ಅವ್ರದ್ದು ಪಾತ್ರ ಬರುತ್ತೆ. ಏನ್ ಸರ್ ಕೇಸ್ ಆಕ್ಚುಲಿ? ಟಿ ಕುನ್ನಪ್ಪನ್ ಅಂತ ಇಬ್ರು ಪೋಚರ್ಸ್. ನಾ ಕಲ್ಲಡದಲ್ಲಿರುವಾಗ ಅವರು ಕೇರಳದಿಂದ ಬಂದವರು. ಅಗಸ್ಟಿ ಏನ್ ಹೇಳ್ತಾನೆ, ನೆರೆ ಎವಳೆ ಇರಕ್ಕ ಅವಳೆ ಆನೆ ಪೋಡಿಟ್ಟೆ ಅಂತ. ಅವನ ಜೀವಮಾನದಲ್ಲಿ ಎಷ್ಟು ನನ್ನ ನೆರೆ ಕೂದಲಿದೆಯಾ ಅಷ್ಟು ಕೂದಲು ಅಷ್ಟು ಆನೆ ಅಂದರೆ ಅವನು ನನಗೆ ಲೆಕ್ಕ ಇಲ್ಲ, ಆನೆ ಅಷ್ಟು ಹೊಡೆದಿದ್ದೀನಿ ಅಂತ ಹೇಳ್ತಾನೆ. ಅವನ ಮನೆ ಹೇಗಿದೆ ಅಂದರೆ ಕೇರಳದಲ್ಲಿ ಈ ಮನೆ ಬಿಟ್ಟು ದಾಟಿದರೆ 10 ಅಡಿ ಡಿ ಲೈನು ಕ್ಲಿಯರ್ ಮಾಡಿದರೆ ನಾವು ದಾಟಿದರೆ ನಮ್ಮ ಫಾರೆಸ್ಟ್, ಬಂಡೀಪುರ ಫಾರೆಸ್ಟ್. ಯಾವ ದಿಕ್ಕಿಗೆ ಹೋದ್ರು ಅವನು ಇಲ್ಲ ವೈನಾಡ್ಗೆ ಹೋಗ್ಬೋದು, ಇಲ್ಲ ಆ ಕಡೆ ಮಧುಮಲೆಗೆ ಹೋಗ್ಬೋದು, ಈ ಕಡೆ ನಾಗರೋಳೆ ಬಂಡೀಪುರ ಹಿಂಗೆ ಬರ್ಬೋದು. ಟ್ರೈ ಜಂಕ್ಷನ್ ಪಾಯಿಂಟಲ್ಲಿ ಇದ್ದಾನೆ ಅವನು. ಕಾರಿ ಮಾಡಿ ಜಿಂಕೆ ಹೊಡೆದು ಸಿಗಾಕೊಂಡಾಗ ನಾನು ಅರೆಸ್ಟ್ ಮಾಡಿ ಅವನು ಇಬ್ಬರು ಅವ್ರನ್ನ ಅರೆಸ್ಟ್ ಮಾಡಬೇಕಾಯ್ತು. ಅರೆಸ್ಟ್ ಮಾಡಿದಾಗ ಅವ್ರಿಗೆ ಒಬ್ಬರು ಕೇರಳದವರು ಒಬ್ಬ ಎಮಿನೆಂಟ್ ಲಾಯರ್ ಅವರು ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೆಸಿದರು. ಅದಕ್ಕೆ ಸುಮಾರು ಜನ ರೆಸ್ಪಾಂಡೆಂಟ್ ಮಾಡಿದರು. ನಮ್ಮ ಶ್ರೀನಿವಾಸನ್ ಅಂತಿದ್ದಾರೆ, ಶ್ರೀನಿವಾಸ್ ಅಲ್ಲ ಅವರ ಇನ್ನೊಬ್ಬರು ಶ್ರೀನಿವಾಸ್ ಅಂತ, ಅವರು PCC ಅಡಿಷ್ನಲ್ PCF ಆಗಿ ರಿಟೈರ್ಡ್ ಆದರು. ಅವರು DF ಆಗಿದ್ದರು. ನಾನು ರೇಂಜರ್ ಇದ್ದೆ. ಆ ಸಮಯದಲ್ಲಿ ಏನೇನೋ ಕೇಸ್ಗಳು ಬೇಡದ್ದೆಲ್ಲ ಕೇಸ್ ಹೇಬಿಯಸ್ ಕಾರ್ಪಸ್ ಹಾಕಿದ್ರು, ಅದು ಹಾಕಿದ್ರು ನಿಮ್ಮ ಮೇಲೆ. ಅಲ್ಲ ನಾನು ಒಬ್ಬನೇ ಅಲ್ಲ, ಆಮೇಲೆ ಕೇರಳ ಸ್ಟಾಫು, ತಮಿಳ್ನಾಡು ಸ್ಟಾಫು, ನಮ್ಮ ಸ್ಟಾಫು ಎಲ್ಲರ ಮೇಲೂ ಹಾಕಿದ್ರು. ಆ ಸಮಯದಲ್ಲಿ ಅದು ಕಮಿಷನ್ ಅಪಾಯಿಂಟ್ ಆಯಿತು. ಯಾಕೆಂದರೆ 3 ರಾಜ್ಯದವರು 2 ರಾಜ್ಯ ಸೇರಿ ಕೇರಳ ತಮಿಳ್ನಾಡು ನಾವು 3 ಜನನು ಸೇರಿದ್ರಿಂದ ಬೇಡ ಅಂದ್ಬಿಟ್ಟು ಊಟಿ ಸೆಷನ್ ಜಡ್ಜ್ಗೆ ಕೇಸ್ ಅವ್ರನ್ನ ಫ್ಯಾಕ್ಟ್ ಫೈಂಡಿಂಗ್ ಕಮಿಷನ್ ಅಂತ ಅಪಾಯಿಂಟ್ ಮಾಡಿದರು. ಆವಾಗ ನಾವು ಡಿಪೆಂಡ್ ಮಾಡಬೇಕಾದ್ರೆ ಸಂತೋಷ್ ಹೆಗ್ಡೆ ಅವರಿದ್ದರು. ಮತ್ತು ಆ ಕೇಸು ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಅಲ್ಲಿ ನಮ್ಮ ಆನರಬಲ್ ಜಡ್ಜ್ ಸಂತೋಷ್ ಹೆಗ್ಡೆ ಅವರೇ ಡಿಪೆಂಡ್ ಮಾಡಿದರು. ನಾವು ಗೆದ್ದು ಆ ಕೇಸಲ್ಲಿ. ಸುಪ್ರೀಂ ಕೋರ್ಟಲ್ಲಿ ಅವರೇ ಡಿಪೆಂಡ್ ಮಾಡಿ ಅವರು ಈ ಅಡ್ವೊಕೇಟ್ ಜನರಲ್ ಆಗಿದ್ರು, ಆಗ AG ಆಗಿದ್ರು ಕರ್ನಾಟಕದ. ಹಾಗಾಗಿ ನಾವು ಒಳ್ಳೆ ಡಿಫೆನ್ಸ್ ಆಯಿತು. ಮತ್ತು ಆ್ಯಕ್ಚುಯಲ್ ಕೇಸ್ ಏನು ಅನ್ನೋದು ಅವರಿಗೆ ಮನದಟ್ಟಾಗಿ ವಾದ ಮಾಡಲಿಕ್ಕೆ ನಮಗೆ ಅವ್ರಿಗೆ ಸ್ಟಫ್ ಇತ್ತು. ಮತ್ತು ನಾನು ಅದೇ ಥರ ಕೇಸ್ ಬಿಲ್ಡಪ್ ಮಾಡಿದ್ದೆ. ಒಂದು AG ಅಡ್ವೊಕೇಟ್ ಜನರಲ್ ಆಗಿದ್ದಾಗ ಮಾತಾಡಿದಷ್ಟೇ. ಆನಂತರ ಅವ್ರನ್ನ ಕಾಣಲಿಕ್ಕೆ ನನಗೆ ಅವಾಗ 1 to 1 ಮಾತಾಡಲೇಬೇಕಿತ್ತು. ಅವ್ರು ಕೇಳ್ತಾಯಿದ್ರು ಕೆಲವೊಂದೆಲ್ಲ ಡೌಟ್ ಇದ್ದದ್ದು, ಹೇಗೆ ಡಿಫೆಂಡು, ಏನಾಯಿತು, ಏನು ನೆರೇಷನ್ ನಂದೇ ಅಲ್ಲ, ನಾನು ನೆರೇಟ್ ಮಾಡಲೇಬೇಕಾಗಿತ್ತು ಅವ್ರ ಮುಂದೆ. ಅವರು ಸಾವಧಾನವಾಗಿ ಕೇಳಿ ಎಲ್ಲ ಪಾಯಿಂಟ್ ಟು ಪಾಯಿಂಟ್ ಬರ್ಕೊಂಡು ಫ್ಲೈಟಲ್ಲಿ ಹೋಗ್ತಾಯಿದ್ರು, ಬರ್ತಾಯಿದ್ರು. ಸುಮಾರು ಸಾರಿ ಹೋದ್ರು ಬಂದರು ಡೆಲ್ಲಿಗೆ. ಒಂದೇ ಸಾರಿಗೆ ಮುಗಿಲ್ಲ, 2-3 ವರ್ಷ ಅದು ನಡೀತು. ಇಲ್ಲಿಂದ ಫ್ಯಾಕ್ಟ್ ಫೈಂಡಿಂಗ್ ಕಮಿಷನ್ ಆಯಿತು, ಅಲ್ಲಾಯಿತು, ಇಲ್ಲ 5-4 ವರ್ಷ. ಶ್ರೀನಿವಾಸ್ ಅವರು ವೀರಪ್ಪನ್ ಇದು ಮಾಡಿದಲ್ಲ, ತಲೆ ಕೆಡ್ದಲ್ಲ, ಅವರೊಬ್ಬರು ರೆಸ್ಪಾಂಡೆಂಟು. ನಜರತ್ ಶರೀಫ್ ಅಂತ ಒಬ್ಬರು ACF ಇದ್ದರು, ಅವರೊಬ್ಬರು, ನಾನೊಬ್ಬ. ಎಲ್ಲರನ್ನೂ ಅವ್ರು ಏನೋ ಕಾಂಪ್ಲಿಕೇಟ್ ಮಾಡಿ ಅವನು ಕೇಸನ್ನು ಬುಕ್ ಮಾಡಿದರು. ಅವ್ರಿಗೆ ಆದಂಥ ಒಂದು ದೊಡ್ಡ, ಯಾಕೆಂದರೆ ಅವನು ದೊಡ್ಡ ಪೋಚರ್, ಅವನು ದುಡ್ಡು ಆನೆ ಹೊಡಿಯೋನು. ಅವರು ಕೇರಳದವರೇ, ಆ ಕಡೆಯಿಂದ ಮಾಡಿದರು. ನಾವು ಸಂತೋಷ್ ಹೆಗ್ಡೆ ಅವ್ರ ಕಡೆ ಗೌರ್ಮೆಂಟ್ ಕೇಸ್ ಇದು. ಭಾಳ ಟಫ್ ಆಗಿ ಮಾತಾಡಿ ಏನಿದೆ ರಿವೀಲ್ ಮಾಡಬೇಕು, ನೋ ಐಡೆಂಟ್ ಸೀಕ್ ಅಂತ ಹೇಳಿ ನಮ್ಮನ್ನು ಒಂಥರ ಆರೋಪಿ ಥರ ನಿಲ್ಸೇನೆ ಎಲ್ಲ ಕೇಳಿ ತಗೋತಾಯಿದ್ರು. ಅಂದರೆ ಅವ್ರಿಗೆ ಏನಂದರೆ ಡಿಫೆಂಡ್ ಮಾಡಲಿಕ್ಕೆ ಸ್ಟಫ್ ಬೇಕಿತ್ತು. ಸಂತೋಷ್ ಹೆಗ್ಡೆ ಅವರಿಗೆ ಏನು ನಡೀತು ಸೀನ್ ಆಫ್ ಅಕರೆನ್ಸ್ನ ಪ್ರತಿಯೊಂದೂ ಪಿನ್ ಟು ಪಾಯಿಂಟ್ ಟು ಪಾಯಿಂಟು ಕೇಳಿ ತೊಗೊಂಡ್ರು. ಅದು ನೋಟ್ ಮಾಡ್ಕೋತಾ ಇದ್ರು. ನಾಟ್ ಓನ್ಲಿ ಕೇಳಿದ್ದಲ್ಲ, ಇಷ್ಟು ನೋಟ್ ಅವ್ರ ಕಡೆಯಿಂದ ಎಲ್ಲ ಬರೆಸಿ ಇಟ್ಕೊಂಡು ಡಿಪೆಂಡ್ ಮಾಡಿದರು.
ನಮಗೆ ಭಯ ಏನಾಗುತ್ತೋ ಸುಪ್ರೀಂ ಕೋರ್ಟು ಅಂತ ಭಯ. ದೇವಸಿರಿ ಸೋಮ ಆನೆ ಹೊಡೆಯೋನು, ಅವನ್ನ ಯಾವುದೋ ಕೇರಳ ಕೇಸಲ್ಲಿ ಅವನಿಗೆ ಕೇರಳ ರೇಂಜ್ ಆಫೀಸರ್ ಪ್ರತಿ ವಾರ ಬಂದು ಅವನಿಗೆ ಬೇಲ್ ಸಿಕ್ಕಿತ್ತು. ಯಾವುದೋ ಕೇಸಲ್ಲಿ, ನಮ್ಮ ಕೇಸಲ್ಲ, ಕೇರಳ ಕೇಸಲ್ಲಿ ದೇವಸಿರಿ ಸೋಮನ್ಗೆ ಮತ್ತೆ ಇನ್ಯಾರು ಕೋ ಅಕ್ಯೂಸ್ಡ್ ಎಲ್ಲರೂ ರೇಂಜ್ ಆಫೀಸರ್ ಮುಂದೆ ಹೋಗಿ ಅವನು ಪ್ರತಿ ವಾರ ಸೈನ್ ಮಾಡಿ ಬರಬೇಕು ಅಂತ ಬೇಲ್ ಕೊಡುವಾಗ ಒಂದು ಕಂಡೀಷನ್ ಹಾಕಿದ್ರು. ಅವನು ಒಂದ್ಸಾರಿ ಹೋದಾಗ ಅವ್ರ ಮೇಲೆ ಜೋರ್ ಮಾಡಿದಾನೆ ರೇಂಜ್ ಆಫೀಸರ್. ನೀವೇನು ನನಗೆ ಪ್ರತಿ ವಾರ ಬರ್ಲಿಕ್ಕೆ ಹೇಳೋದು, ನಾನು ಇವತ್ತು ಹೋಗೋದೇ ನಾನು ಆನೆ ಹೊಡೆಯೋದೆ ಅಂತ ಹೇಳಿ ಜೋರ್ ಮಾಡಿ ಬಂದ. ಹಂಗ ರೇಂಜ್ ಆಫೀಸರು, ನಾವೆಲ್ಲ ಬಾರ್ಡರ್ ರೇಂಜರ್ಸ್ ಅಲ್ವಾ, ನಮ್ಮದು ಅವ್ರದ್ದು ಎಕ್ಸ್ಚೇಂಜ್ ಮಾಡ್ಕೋತಾ ಇರ್ತೀವಿ. ಏನಾದ್ರು ಇದ್ರೆ ಫೋನಲ್ಲಿ ಮಾತಾಡಿಕೊಂಡು ಏನು ಗಲಾಟೆ, ಏನು ಯಾರು ಪೋಚರ್ ಮೂಮೆಂಟ್ಸ್ ಏನಿದೆ, ಯಾರ್ಯಾರು ಎಲ್ಲಿದ್ದಾರೆ, ಜೈಲ್ ಒಳಗಡೆ ಇದ್ದಾರಾ, ಈಚೆ ಇದ್ದಾರಾ, ಅದು ಬೇಲ್ ಮೇಲೆ ಇದ್ದಾರಾ, ಅವನ ಆಕ್ಟಿವಿಟೀಸ್ ಏನು ಅಂತ ಅವರು ಹೇಳ್ತಾರೆ. ಮೇಯ್ನ್ಲಿ ಕೇರಳದವರೇ ಆನೆ ಹೊಡೆಯೋರು, ಬಿಟ್ರೆ ಸ್ವಲ್ಪ ತಮಿಳ್ನಾಡಿನವರು, ಮೆಜಾರಿಟಿ ಕೇರಳದವರು. ಹಾಗಾಗಿ ಹಸ್ಕ್ ಹೊಡೆಯೋದು, ತ್ರಿಶೂರಿಗೆ ಕಳಿಸೋದು, ಅಲ್ಲಿ ಕಾರ್ವಿಂಗ್ ಮಾಡೋದು, ಎಕ್ಸ್ಪೋರ್ಟ್ ಮಾಡೋದು, ಆ ಥರ. ಹೌದೌದು, ಕಲಾಕೃತಿಗಳು ಮಾಡೋದು ತ್ರಿಶೂರಲ್ಲಿ, ಅಲ್ಲಿಂದ ಎಕ್ಸ್ಪೋರ್ಟ್ ಆಗೋದು, ಅಲ್ಲಿಗೆ ಟೂರಿಸ್ಟ್ ಬರುವಾಗ ಅವ್ರಿಗೆ ಸೇಲ್ ಮಾಡೋದು, ಏನೇನೋ ಅವ್ರದ್ದು ಒಂದು ನಡೀತಾ ಇತ್ತು. ಅವನ್ಗೆ ಹಂಗೆ ಜೋರ್ ಮಾಡಿ ಬಂದಾಗ ಅವ್ರು ಮುತ್ತಂಗ ರೇಂಜ್ ಆಫೀಸರ್ ಇಮ್ಮಿಡಿಯೇಟ್ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಈ ಥರ ಹೇಳಿ ಹೋಗಿದ್ದಾನೆ ದೇವಸಿರಿ ಸೋಮ, ಕೇರ್ಫುಲ್ ಆಗಿರಿ, ನಿಮ್ಮ ಬಾರ್ಡರಲ್ಲಿ ಸ್ವಲ್ಪ ಅಲರ್ಟ್ ಮಾಡಿ, ನಿಮ್ಮ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಅಂತ ಎಲ್ಲ. ನಾನು ಅವಾಗ ಎಡಿಯಾಲ ACF ಇದ್ದೆ, ಬಂಡೀಪುರ ಕಲ್ಕೆರೆ ಕೈಮರ ಏರಿಯಾ. ಆವಾಗ ಏನಾಯ್ತು, ಅವನು ಆಗ ಹೇಳಿದ ದಿನನೇ ಬಂದಿದ್ದಾನೆ, ಅವನು ನಮ್ಮ ಕಾಡಿಗೆ ಬಂದಿದ್ದಾನೆ. ನಾನು ಎಡಿಯಾಲದಲ್ಲಿದ್ದೀನಿ. ಅಲ್ಲಿ ಒಬ್ಬ ನಮ್ಮ ಕೇರ್ ಟೇಕರು ರಾತ್ರಿ 11 ಗಂಟೆಗೆ ನಮಗೆ ಇದು ಮಾಡ್ತಾನೆ, ಸರ್ ಗನ್ ಶಾಟ್ ಆಯಿತು ಒಂದು ಈ ದಿಕ್ಕಲ್ಲಿ ಅಂತ. ಸರಿ, ನಮಗೆ ಗೊತ್ತಾಯ್ತಲ್ಲ, ಎಲ್ಲ 5-6 ಆ್ಯಂಟಿ ಪೋಚಿಂಗ್ ಕ್ಯಾಂಪ್ನವ್ರನ್ನ ಅಲರ್ಟ್ ಮಾಡಿ ರಾತ್ರಿನೇ ಎಲ್ಲರಿಗೂ ಮೆಸೇಜ್ ಎಲ್ಲ, ಅವರು 24 hours ಅದು ನಮ್ಮ ಆ್ಯಂಟಿ ಪೋಚಿಂಗ್ ಕ್ಯಾಂಪ್. ಯಾಕೆಂದರೆ ಆ ಕಾರಿಲೇಷನ್ನು ಅವ್ರ ರೇಂಜ್ ಆಫೀಸರ್ ನನಗೆ ಮೆಸೇಜ್ ಕೊಟ್ಟಿದ್ದಕ್ಕೂ ಅದೇ ರಾತ್ರಿ ಒಂದು ಗನ್ ಶಾಟ್ ಆಗಿದ್ದಕ್ಕೂ ನಮಗೆ ದೇವಸಿರಿ ಸೇಮ ಬಂದಿರ್ಬೋದು ಅನ್ನೋ ಒಂದು ಇದು ಬಂತು. ಆವಾಗ ನಾನು 5 ಗ್ರೂಪ್ ಮಾಡಿ 5 ಕ್ಯಾಂಪ್ನವ್ರಿಗೂ ಬೇರೆ ಬೇರೆ ಮದ್ದೂರು ರೇಂಜು, ಅಕ್ಕಪಕ್ಕ ಎಡಿಯಾಲ ರೇಂಜ್, ಮಳಿಯೂರು ರೇಂಜು ಎಲ್ಲ ಸ್ಟಾಫ್ನು ಒಂದು 5 ಬ್ಯಾಚ್ ಮಾಡಿ 5 ದಿಕ್ಕಿಗೆ ಡ್ರಾಪ್ ಮಾಡಿ 4 ಗಂಟೆ ರಾತ್ರಿಗೇನೆ ಅವರು 4 ಗಂಟೆಯಿಂದ ಬೆಳಗಿನ ಜಾವ ಕೂಮಿಂಗ್ ಮಾಡಿದಾಗ ಒಂದು ಪರ್ಟಿಕ್ಯುಲರ್ ಪೂವಯ್ಯ ಅಂತ ನಮ್ಮ ರೇಂಜ್ ಆಫೀಸರ್ ಇದ್ದರು, ಕಲ್ಕೆರೆಯಲ್ಲಿ ಇರಲಿಲ್ಲ, ಬಟ್ ಅವರು ಮಳಿಯೂರು ರೇಂಜ್ ಆಫೀಸರ್, ಅವರು ಬಂದಿದ್ದರು. ಎಲ್ಲರನ್ನೂ ಕರೆದು ಎಲ್ಲ 4-5 ಟೀಮ್ ಮಾಡಿದ್ವಲ್ಲ, ಒಂದು RFO ಪ್ಲಸ್ ಸ್ಟಾಫ್. ನಮ್ಮ ಪೂವಯ್ಯ ಅವರು ಹೋಗೋ ಇದರಲ್ಲಿ ಹೆಜ್ಜೆ ಸಿಕ್ಕಿದ ಮೇಲೆ ಒಂದು ಕಡೆ ಹೋದಾಗ ಗಂಜಿ ಊಟ ಮಾಡಿ ಗಂಜಿ ಬಸ್ತಿದ್ದಾರೆ, ಮತ್ತೆ ಒಂದು ಕೈಗೆ ಮಾಂಸ ಅಂಟಿದಾಗ ಅವ್ರು ಹಿಂಗೆ ಒದರ್ತಾರೆ, ಚಳ್ಳೆ ಮಾಂಸ ಅದು ಬಂದಾಗ. ಅವ್ರೇನು ಮಾಡಿದ್ದಾರೆ, ಒಂದು ಕಾಡು ಕುರಿನ ಹೊಡೆದಿದ್ದಾರೆ ಮಾಂಸಕ್ಕೆ ತಿನ್ನಲಿಕ್ಕೆ ಹೊಡೆದಿದ್ದಾನೆ. ಅವನು ಈಗ ಮಾಡಿದಾಗ ಅಲ್ಲಿ ಹೋದಾಗ ಅಲ್ಲಿ ನಮಗೆ ಅವ್ರಿಗೆ ಎವಿಡೆನ್ಸ್ ಇಲ್ಲಿ ಬೇಟೆ ಬಂದಿದ್ದಾರೆ, ಶಿಕಾರಿ ಆಗಿದೆ ಇಲ್ಲಿ ಅಂದರೆ ಕಡುಬೆ ಇದು ಗೊತ್ತಾಗಿದೆ ಅವ್ರಿಗೆ, ಚರ್ಮ ಅಲ್ಲೇ ಬಿದ್ದಿದೆ, ಕಾಡು ಕುರಿ ಇದು. ಆಮೇಲೆ ಅವ್ರು ಗಂಜಿ ಮಾಡಿ ಊಟ ಮಾಡಿ ಮತ್ತೆ ಹೋಗಿರೋ ಡೈರೆಕ್ಷನ್ ನೋಡಿದ್ದಾರೆ. ಆ ಡೈರೆಕ್ಷನಲ್ಲಿ ನಮ್ಮ ಟ್ರೈಬ್ಸ್ ಲೀಡ್ ಮಾಡಿದ್ದಾರೆ ಇವ್ರನ್ನ ಟೀಮ್ನ, ನಮ್ಮ ರೇಂಜ್ ಆಫೀಸರು ಮತ್ತು ಸ್ಟಾಫ್ನ. ಹೋದಾಗ ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋದಾಗ ಅವರು ಹೋಗುವಾಗ ಏನಾಗಿದ್ದಾರೆ, ಈ ಕಡ್ಡಿಗಳನ್ನ ಮುರ್ಕೊಂಡು ಹೋಗಿದ್ದಾರೆ. ಈ ಹಿಮ ಎಲ್ಲ ಸುರಿತಾ ಇರ್ತದಲ್ಲ, ಹಿಮ ಅದು ಮಂಜು ಬೀಳಬಾರ್ದು ಬಟ್ಟೆಗೆ ಅಂತೇಳಿ ಅವರು, ಚಳಿ ಆಗ್ತದಲ್ಲ, ಮುರ್ಕೊಂಡು ಅಲ್ಲಿ ಇಲ್ಲಿ ಸ್ವಲ್ಪ ಹಿಂಗೆ ಬಂದೋದು, ಅಡ್ಡ ಬಂದಿದ್ದ ಮುಂದೆ ಹೋಗೋದು ಮುರ್ಕೊಂಡು ಹೋಗಿದ್ದಾರೆ. ಆ ಎವಿಡೆನ್ಸ್ ಎಲ್ಲ ಮಾಡ್ಕೊಂಡು ಹೋದಾಗ ಒಂದು ಕಡೆ ಅವ್ರು ಇದ್ದಾರೆ. ನೋಡಿದ ಕೂಡಲೇ ಆ ಕಡೆಯಿಂದ ಫೈರ್ ನೋಡಿದ ಕೂಡಲೇ ಅವರು, ಅದರಲ್ಲಿ ಏನಾಗಿದೆ, ಇವರು ಟರ್ಮ್ ಈ ಫೈರ್ಡ್ ಓಪನ್ ಫೈರ್ ಆಟೋಮೆಟಿಕ್ ಆಗಿ ಬೇರೆ ಸ್ಟಾಫ್ಗೆಲ್ಲ ಅಲರ್ಟ್ ಮಾಡಿ ಹೇಳಿದ ನೆರೇಷನ್. ಈಗ ಎಲ್ಲ ಬಿತ್ಕೊಂಡು ಬಿಡ್ತಾರೆ, ಅದು ಗೊತ್ತಲ್ಲ, ನಿಮ್ಮ ಮರದ ಪಕ್ಕನೋ ಹಿಂಗೆ ಮಲಗಿಬಿಡ್ತಾರೆ. ನಮ್ಮ ಗುಂಡು ಅಲ್ಲ, ಅವ್ರು ಎತ್ತಿ ಫೈರ್ ಮಾಡೋಷ್ಟರಲ್ಲಿ ಇವನು ಫೈರ್ ಮಾಡಿ ಸೈಮಲ್ಟೇನಿಯಸ್ ಫೈರಿಂಗ್ ಆಗಿದೆ. ಅಲ್ಲಿ ಹೋದಾಗ ಅಲ್ಲಿ ಏನಾಗಿದೆ, 4-5 ಜನ ಇದ್ರು ಕಾಣ್ತದೆ, ಅವರೆಲ್ಲ ಓಡೋಗಿದ್ದಾರೆ. ಇವನು ದೇವಸಿರಿ ಸೋಮ ಅಲ್ಲಿ ಫುಲ್ ಕುಡಿದು ಬಿಟ್ಟಿದ್ದಾನೆ ಅವನು. ಇನ್ನೂ ಸ್ಟಾಕ್ ಇತ್ತು ಅಲ್ಲಿ, ನಾನು ಹೋದಾಗ ಅಲ್ಲಿಗೆ ಈ ಎಂಡ ಎಲ್ಲ ಕಾಯಿಸ್ಕೊಂಡು ಬಂದಿದ್ದು ಸ್ಟಾಕ್ ಇತ್ತು. ಅವ್ನು ಚೆನ್ನಾಗಿ ಕುಡಿದ್ಬಿಟ್ಟಿದ್ದಾನೆ, ಕುಡಿದು ಅಮಲ್ನಲ್ಲಿದ್ದಾನೆ. ಆ ಫೈರ್ ಮಾಡಿದ್ದು ಅವನಿಗೆ ಇಲ್ಲಿ ಮಂಡಿಗೆ ಇಲ್ಲಿ ಬಿದ್ದಿದೆ, ಮಂಡಿಗೆ ಇಲ್ಲಿ ಅವನಿಗೆ 56 ಗುಂಡು ತೆಗೆದ್ರು. ನಮ್ಮ ಇಲ್ಲಿ ಸರ್ಜರಿ ಕೇರ್ ಹಾಸ್ಪಿಟ್ಲಲ್ಲೇ ತೆಗೆದ್ರು ಗುಂಡುಗಳು, ಚೆರೆ. ಅವನ್ನ ಅರೆಸ್ಟ್ ಮಾಡ್ಕೊಂಡ್ಬಂದು ನೋಡುವಾಗ ಅವನೇ ಸೇಮ್ ದೇವಸಿರಿ, ಅಲ್ಲೇನು ರೇಂಜ್ ಆಫೀಸರ್ಗೆ ಹೇಳಿ ಬಂದಿದ್ದ ಅದೇ ಪರ್ಸನ್ನು ಅವನಲ್ಲಿ ಬಂದಿದ್ದಾನೆ. ಆನೆ ಹೊಡೆಯೋದೇ ನಾನು ಹೋಗಿ ಅಂತ. ಅವ್ರ ಕಾಡಿಗೆ ಹೋಗಲಿಲ್ಲ, ನಮ್ಮ ಕಾಡಿಗೆ ಬಂದಿದ್ದಾನೆ. ಎಲ್ಲ
ಪಕ್ಕ ಎಲ್ಲ ಒಂದಕ್ಕೊಂದು ಸೇರ್ಕೊಂಡಿರೋ ಕಾಡದು. ಬಂಡೀಪುರ, ನಾಗರಹೊಳೆ, ವಯನಾಡು ಮತ್ತು ನಮ್ಮ ತಮಿಳ್ನಾಡದ್ದು ಫಾರೆಸ್ಟ್ ಎಲ್ಲ. ಅಲ್ಲಿ ದೇವರಾಜ, ವೀರರಾಜ ಅಂತ ಬೌಂಡ್ರಿ ಸ್ಟೋನ್ ಹಾಕಿದ್ದಾರೆ. ದೇವರಾಜ ಅಂದರೆ ನಮ್ಮ ಒಡೆಯರು, ವೀರರಾಜ ಅಂದರೆ ಕೊಡಗಿನ ರಾಜ. ಬೌಂಡ್ರಿ ಸ್ಟೋನ್ಗಳಿದೆ ಅಲ್ಲೆಲ್ಲ. ಅಲ್ಲಿ ಹೋದಾಗ ಅವನು ಸಿಕ್ಕಿದ ಮೇಲೆ ಎಲ್ಲ ಅವನು ರಿವೀಲ್ ಮಾಡ್ದ. ಅವನು ಹಾಗೆ ಆಯಿತು, ನಂದು ಎವಿಡೆನ್ಸ್ ಇತ್ತು. ಹೋದಾಗ ಅವನು ಹೇಳೋದು, ಅವತ್ತಿನಿಂದ ಬಹುಶಃ ಒಂದೇ ಒಂದು ಇನ್ಸಿಡೆಂಟ್ ಆಗಿಲ್ಲ. ಅರಣ್ಯ ಇಲಾಖೆ ಎಫಿಷಿಯೆಂಟ್ ಆಗಿದೆ. ಅವನು ಏನು ಮಾಡಿದ ಅಂದರೆ, ಅವನು ಅದೇ ನಮ್ಮ ಕಲ್ಕೆರೆ IB ಹಿಂಭಾಗ ಒಂದು ಕೊಳಚಿ ಇದೆ, ಒಂದು 200 ಮೀಟ್ರ್ ದೂರದಲ್ಲಿ. ಅವನು ಇದೇ ನಮ್ಮ ವಾಚರ್ ಯಾರು ಕೇರ್ ಟೇಕರ್ ಇದ್ದ, ಕಲ್ಕೆರೆ ಕೇರ್ ಟೇಕರ್ ಒಬ್ಬನೇ ಇದ್ದದ್ದು ಇರುವಾಗ ಅಲ್ಲಿ ಆನೆನ ಅಲ್ಲೇ ಹೊಡೆದು ಅಲ್ಲೇ ಕೊಂಬಿಚ್ಚಿ, ನೀನೇನಾದರೂ ವೈರ್ಲೆಸ್ ಮೆಸೇಜ್ ಮಾಡಿದ್ರೆ ನಿನ್ನ ಕೊಂದಾಕ್ಬಿಡ್ತೀವಿ ಅಂತೇಳಿ ಅವನಿಗೆ ಎದುರಿಸಿದ್ದಾನೆ. ಅವನೇ ಐಡೆಂಟಿಫೈ ಮಾಡಿದ್ದು, ಸಾರ್ ಇವನು ದೇವಸಿರಿ ಸೋಮ ಅಂತ. ದಟ್ ಕೇರ್ ಟೇಕರ್ ಐಡೆಂಟಿಫೈಡ್ ಹಿಮ್, ಇವನು ಇದೇ ಇಂಥದ್ದು ಮಾಡಿದ್ದ ಅಂತ. ನೋಡಿ ಹಾಗೆ ಅವನು ಎಬಿಚುವಲ್ ಪೋಚರು. ಅದೇ ಐ ವಿಟ್ನೆಸ್, ನಮ್ಮ ಸ್ಟಾಫೇ ಐ ವಿಟ್ನೆಸ್. ಹಾಗೆ ಸದ್ಯ ಅವತ್ತು ಆನೆ ಹೊಡಿಲಿಲ್ಲ ಅವರು. ಆನೆ ಹೊಡೆಯೋಷ್ಟರಲ್ಲಿ ನಾವು ಅವನ್ನ ಸೆಕ್ಯೂರ್ ಮಾಡಿದ್ವು. ಆಮೇಲೆ ನಿಂತೋಯ್ತು. ಆ ಗುಂಡೇಟು ಹೊಡೆದು ಅವನ್ನೆಲ್ಲ ಆಗಿ ರಿಲೀಸ್ ಆಗಿ ಅವ್ನು ಬೇಲ್ ಮೇಲೆ ಬಂದ ಮೇಲೆ ಈಗ ನಾನು ಇದೆಲ್ಲ ಕೊಡ್ತಾರೆ, ಸ್ಟಾಫ್ ಆನ್ ಡ್ಯೂಟಿ ಮತ್ತು ವೆಪನ್ನು ಯಾವುದು ಏನು ಎಲ್ಲ ಏನೇನು ಸಣ್ಣ ಪುಟ್ಟ ಡೀಟೇಲ್ಸ್ ಇದೆ. ACF ನಾನು ಹೋಗ್ಬೇಕಾಯ್ತು. ಎಲ್ಲ ಮಜಲ್ ಲೋಡಿಂಗ್ ಗನ್ಗಳು ಅವರವೆಲ್ಲ. ನಾನು ಹೇಳಿದ್ನಲ್ಲ, ಮಜಲ್ ಲೋಡಿಂಗ್ ಗನ್ನು ಎಲ್ಲ ಇಟ್ಕೊಂಡು ಬಂದಿರ್ತಾರೆ ಅವರು. ಎಕ್ಸ್ಟ್ರಾ ಗನ್ ಪೌಡರು ಅದು ಇದು ಎಲ್ಲ ತಂದು ಅವರೆಲ್ಲ ಎಕ್ಸ್ಪರ್ಟ್ಸ್ ಅವರು. ತಮ್ಮ 34 ವರ್ಷ ಸರ್ವಿಸಲ್ಲಿ ಈ ರೀತಿ ಮತ್ತೆ ಬೇರೆ ಯಾವತ್ತಾದರೂ ಆಗಿಬಿಡುತ್ತೆ ಸರ್ ಈ ರೀತಿ ನೀವು ನೈಟ್ ಹೋದಾಗ? ನಮಗೆ ಒಂದು 10-6 ಸಾರಿ ಆಗಿದೆ. ಈ ಸ್ಯಾಂಡ್ಲೆಸ್ ಸ್ಮಗ್ಲರ್ಸ್, ನಾನು ಬಂಡೀಪುರ RF ಇದ್ದಾಗ 80-83ನೇ ಇಸ್ವಿನಲ್ಲಿ 46 ವರ್ಷ ಅವಾಗ ಸಿಕ್ಕಾಪಟ್ಟೆ ಗಂಧ ಬರ್ತಾಯಿತ್ತು. ಹೇಳಿದಲ್ಲ, ಅಲ್ಲಿ ಇದರಿಂದ ಧರ್ಮಪುರಿಯಿಂದ ಹೊರಟ್ರೆ ಅಲ್ಲಿ ಇದಕ್ಕೆ ಬರ್ತಿತ್ತು, ತಲೆಮಲೆ ರೇಂಜ್ ಬಂದು ಅಲ್ಲಿಂದ ಪುಣಜೂರು ರೇಂಜು ಬೇಗ್ ಅಂತ ರೇಂಜ್ ಆಫೀಸರ್ ಇದ್ದರು. ಅಲ್ಲಿಂದ ಶಿವಪುಟೇಗೌಡ ಅಂತ ಇದರಲ್ಲಿ ಗುಂಡ್ಲುಪೇಟೆ ರೇಂಜ್ ಆಫೀಸರ್ ಇದ್ದರು. ಅಲ್ಲಿಂದ ನಾನು ಇರ್ತಿದ್ದೆ. ನಾನು ಬಿಟ್ಟರೆ ಜಗದೀಶ್ ಅಂತ ರೇಂಜ್ ಆಫೀಸರ್ ಮದ್ದೂರಲ್ಲಿದ್ದರು. CA ದೇವರಾಜ್ ಅಂದ್ಬಿಟ್ಟು ಮೂಲೆಗಳಲ್ಲಿದ್ದರು. ಒಬ್ರಿಗೊಬ್ರು ನಮ್ಮಲ್ಲಿ ಮಿಸ್ ಆದರೆ ಏನಾದ್ರು ಪಾಸ್ ಆಗಿಬಿಟ್ಟಿದ್ರೆ ಅವ್ರವ್ರಿಗೆ ಮೆಸೇಜ್ ಕೊಟ್ಟು ಹಿಡಿತಾಯಿದ್ದು. 10-6 ಸಾರಿ ನಾವು ಗಂಧ ಹಿಡ್ದಿದ್ದೀವಿ ಅಲ್ಲಿ. ನನಗೆ ರಿವಾರ್ಡ್ ಬಂದಿದೆ. ಅದರಲ್ಲಿ ಬಸಪ್ಪನವರಂತ ಒಬ್ಬರು ಆಫೀಸರ್ ಇದ್ದರು. ಆ ಕ್ಯಾಶ್ ಅವಾರ್ಡ್ ಕೊಡ್ತಾಯಿದ್ರು ಅವಾಗ, ಇಷ್ಟು ಅಂತ ಎಲ್ಲ ಇಡೀ ಸ್ಟಾಫ್ಗೆ ದುಡ್ಡು ಸಿಕ್ಕಿದೆ ಅವಾಗ. ಅಷ್ಟು ಗಂಧ ಹಿಡ್ದಿದ್ದೀವಿ. ಕೋಟ್ಯಾಂತರ ರೂಪಾಯಿಂದ ಗಂಧ ಸಿಕ್ಕಿದೆ ಆವಾಗ. ತಮಿಳ್ನಾಡಲ್ಲಿ ವಿಪರೀತ ಗಂಧ ಇತ್ತು. ಈಗಿಲ್ಲ ಬಿಡಿ, ಈಗೆಲ್ಲ ವ್ಯಾನಿಸ್ ಆಗೋಯ್ತು. ಕಾಡಲ್ಲಿ ಗಂಧ ನೋಡೋಂಗಿಲ್ಲ. 6-7 ವರ್ಷದ ತನಕ ಮಾತ್ರ ಅದರ ಜೀವ. 6-7 ವರ್ಷ ಆದಮೇಲೆ ಕಡ್ದು ಬಿಡ್ತಾಯಿದ್ದಾರೆ. 7 ವರ್ಷನೇ ಅದರದ್ದು ಜೀವ ಇರೋದು. ಅದು ಬೀಜ ಎಲ್ಲಿ ಬಿದ್ದಿದ್ದು ಉಡ್ತದೆ. 3-4 ವರ್ಷಕ್ಕೇ ಅದು ಬೀಜ ಆಗ್ತದೆ, ಬಿಡ್ತದೆ, ಹಣ್ಣು ಬಿಡ್ತದೆ. ಅದನ್ನು ಪ್ರಸಾರ ಮಾಡ್ತವೆ ನಮ್ಮ ಪಕ್ಷಿಗಳು. ಆ ಪ್ರಸಾರ ಆಗಿದ್ದಾರೆ ಅಲ್ಲಲ್ಲಿ ಉಡ್ತವೆ. ಬಟ್ 7-8 ವರ್ಷ 10 ವರ್ಷದೊಳಗೆ ಅದರ ಕತೆ ಮುಗಿಸ್ತಾರೆ. ಈ ಗಂಧ ಇಲ್ಲ ಕಾಡು. ಅವರು ಹೆಚ್ಚು ಕಮ್ಮಿ 120 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತಿದ್ರು ನೋಡಿ ಕಾಡೊಳಗೆ. ಈ ಕಡೆಯಿಂದ ಹೋಗುವಾಗ ಅವರು ಮೂಟೆಗಟ್ಟಲೆ ಅಕ್ಕಿ, ಆ ಬೇಯಿಸ್ಲಿಕ್ಕೆ ಪಾತ್ರೆ, ಮೀನು, ಎಣ್ಣೆ, ಚಪ್ಪಲ್ಗೆ ಕಿತ್ತೋದ್ರೆ ಸ್ಟ್ರೈಪ್ಸ್ ಆಗ್ತಾರಲ್ಲ, ಅದೇ ಹವಾಯಿ ಚಪ್ಪಲ್ಗೆ ಬೆಲ್ಟು, ಆಮೇಲೆ ಈ ಮೆಡಿಸಿನ್ನು, ನೋವು ನಿವಾರಕ ತೈಲ, ಅದು ಇದು, ಚಾಕುಗಳು, ವೆಪನ್ನು ಇರೋದು. ಅಂದರೆ ಗನ್ ತೊಗೊಂಡು ಹೋಗ್ತಿರಲ್ಲ ಅವರು. ನಾನು ನೋಡಿದಾಗೆ ನಡ್ಕೊಂಡು ಹೋಗೋರು ಅಲ್ಲಿಗೆ ಡ್ರೆಸ್ ಮಾಡಿ ರೆಡಿ ಮಾಡಿ ಮತ್ತೆ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರೋಕ್ಕೆ 20 ದಿವಸ ಆಗೋದು. ಈ ಕಡೆಯಿಂದ ಕಾಲಾಳು ಹೋಗಿದ್ದಾರೆ. ಲಾರಿ ಇಲ್ಲಲ್ಲ, ನಡೆದೇ ಬರೋದು, ನಡೆದೇ ಹೋಗೋದು. ಧರ್ಮಪುರಿಗೆ, ಕೇರಳ ಬಾವಲಿ, ಕಲ್ಪಟ್ಟದಲ್ಲಿ 3 ಇಲ್ಲೀಗಲ್ ಡಿಸ್ಟಿಲರಿ ಇಲ್ಲೀಗಲ್ ಎಣ್ಣೆ ತೆಗಿಯೋರು. ಅಲ್ಲಿ ಫ್ಯಾಕ್ಟ್ರಿ ಇತ್ತು, 3 ಫ್ಯಾಕ್ಟ್ರಿ. ಅದೇ ನಮ್ಮದು ಲೀಗಲೈಸ್ಡ್ ಗಂಧದ ಫ್ಯಾಕ್ಟ್ರಿ ನಮ್ಮ ಮೈಸೂರಿಗೆ ಕೊರತೆ ಇತ್ತು. ಅಲ್ಲಿ ಫುಲ್ ಟೈಮ್ ಓಡ್ತಾ ಇತ್ತು. ಎಲ್ಲಿ ಎಷ್ಟು ಸ್ಮಗ್ಲ್ ಮಾಡಿರ್ಬೋದು ಅವರು. ಗಂಧದ ಎಣ್ಣೆ? ಹೌದು. ಅಲ್ಲಿ ಇಲ್ಲಿ ಎಲ್ಲ 100% ಇಲ್ಲೀಗಲ್ ಮೆಟೀರಿಯಲ್. ಅವರು ಎಲ್ಲ ಒಂದು ಸ್ವಲ್ಪ ಪರ್ಚೇಸ್ ಮಾಡ್ದಂಗೆ ತೋರಿಸ್ತಾ ಇದ್ರು. ಇನ್ನು ಉಳಿದಿದ್ದೆಲ್ಲ ಈಗ ಇಲ್ಲಿಗಲ್ ರಾತ್ರಿ ಕ್ರಶ್ ಮಾಡಿ ಎಣ್ಣೆ ತೆಗಿ. ಎಷ್ಟು ಜನ ಹೋಗೋರು ಸರ್ ತಂಡದಲ್ಲಿ? 15-20 ಜನದಿಂದ 30 ಜನ 35 ಜನ ತನಕ ಒಂದೊಂದು ಗುಂಪು. ಒಂದು ಈ ಕಡೆಗೆ ಹೋದ್ರೆ ಆ ಕಡೆ, ಅದೊಂದು ಟ್ರ್ಯಾಕ್, ರೆಗ್ಯುಲರ್ ಟ್ರ್ಯಾಕ್ ಅವ್ರದ್ದು. ಅವನು ಸಕ್ತಾನೆ ಸರ್ 30-40 kg ಹೊರಬೇಕಲ್ಲ, ಮೈಲಿಗಟ್ಟಲೆ ಹೊರಬೇಕಲ್ಲ. ಆ ಜೊತೆಗೆ ಫುಡ್ ಐಟಮ್ಸು ಅವರು ನಡಿಬೇಕು. ಬಟ್ಟೆ ಬರೆ ಎಲ್ಲ ಒಂದು ಕಡೆ 120, ಇನ್ನೊಂದು ಕಡೆ 120. ಹೌದು, ಆಗ್ತಿತ್ತು.
ಏನ್ ಸರ್ ಇದು 40 kg ಹೊತ್ಕೊಂಡು ಹೋಗಿ ಕೇರಳ ಅದು ಹೇಳಿದ್ನಲ್ಲ ತಮಿಳ್ ಇನ್ನೂ ಜಾಸ್ತಿನೇ ಆಗ್ತಿತ್ತೇನೋ. ಧರ್ಮಪುರಿಯಿಂದ ಹಾಗೆ ಒಳಗೆ ಬರೋದು, ಕಾಡೊಳಗೆ ಬರೋದು. ಅಲ್ಲ, ಹಗಲು ನಡೀತಿದ್ರು, ರಾತ್ರಿ ನಡೀತಿದ್ರು. ಮುಂದೆ ಒಬ್ಬ ಇರೋನು ಮೇಸ್ತ್ರಿ ಅಂತ, ಅವನು ಎಲ್ಲ ಅಲರ್ಟಾಗಿ ನೋಡಿಕೊಂಡು, ಆಮೇಲೆ ಒಂದೊಂದು ಕಡೆ ತಂಗ್ತಿದ್ರು. ಅವ್ರದ್ದೇ ಆದ ನೀರಿರೋ ಜಾಗದಲ್ಲಿ ಬೇಸ್ ಮಾಡಿಕೊಂಡು ತಂಗೋದು. ದೊಡ್ಡ ಆಗ ಈಗಿಲ್ಲ ಬಿಡಿ, ಈಗ ಗಂಧ. ಹೌದು ಹೌದು. ಹಾಂ, ಅವ್ರಿಗೆ ಅವಾಗ ಸ್ವಲ್ಪ ಕಡಿಮೆ ಇತ್ತು. ಈಗ ಬಿಡಿ kg 6,000, 8,000, 10,000 ಅವಾಗೆಲ್ಲ ಕಡಿಮೆ ಇತ್ತೇನೋ. 40 kg ಹೆಜ್ಜೆಗೂ ಅದೇ ಮಾಮೂಲಿ ಡೇ ಪೆಟ್ರೋಲಿಂಗಲ್ಲಿ ಹೆಜ್ಜೆ ಗುರುತು. ಮತ್ತು ನಮಗೆ ಅಲ್ಲಿಗೆ ಮೆಸೇಜ್ ಕೊಡೋರು, ಬೇಗ್ ಕೊಟ್ಟರೆ ಸಿಗ್ಬಿಟ್ಟೆ, ನನ್ನ ದಾಟಿ ಬಿಟ್ಟಿದ್ದಾರೆ, ನೀನು ನೋಡು. ನಾನು ನೋಡಿದರೆ ಇನ್ನೊಬ್ಬ ನಮ್ಮ ಹಾಂ, ಅವಾಗ ಫೋನ್ ಇಲ್ವಲ್ಲ, ವೈರ್ಲೆಸ್ಸೇ. ಇಷ್ಟು ಜನ ಅಂದಾಜು ಇಷ್ಟು ಜನ ಬರ್ತಾ ಇದ್ದಾರೆ, ಗಂಧ ಇದೆ, ಅಲ್ಲಿ ಗೊತ್ತಾಗ್ತದೆ. ಈ ಕಡೆಯಿಂದ ಬಂದರೆ ಗಂಧ, ಆ ಕಡೆಗೆ ಹೋದರೆ ದೊಡ್ಡ ಬೈರಿನ ಕುಪ್ಪೆನಲ್ಲಿ ನಾವು ಇದೇ ಥರ 2 ಕ್ವಿಂಟಾಲು ಕಡವೆ ಹೊಡೆದ ಮಾಂಸನ 2-3 ಹೊಡೆದು ಹೊತ್ಕೊಂಡು ಹೋಗುವಾಗ ನಾವು ಫೈರ್ ಮಾಡಿ, ಅವ್ರು ನಮ್ಮ ಕಡೆ ಫೈರ್ ಮಾಡಿ, ಅವರೆಲ್ಲ ಬಿದ್ದು ಹೊಡೋಕೆ ನಮ್ಗೆ ಹಿಡೀಲಿಕ್ಕೆ ಆಗಲಿಲ್ಲ. ಮಚ್ಚೂರಿನವರು ಕೇರಳದವ್ರು ಕರ್ಕೊಂಬಂದಿದ್ರು ರಾತ್ರಿ ವೇಳೆ. ಅದು ಅಲ್ಲೊಂದು ಸುತ್ತನಳ್ಳ ಅಂತ ಒಂದು ಜಾಗ ಇದೆ, ಮೇಯ್ನ್ ರೋಡಲ್ಲೇ ಬರ್ತಾ ಇದ್ದಾರೆ ನೋಡಿ, ಟಾರ್ಚ್ ಹಾಕ್ಕೊಂಡು. ಅವ್ರಿಗೆ ಎಷ್ಟು ಧೈರ್ಯ ಇದೆ. ಅದು ನಾನು ಕಾಕನಕೋಟೆ RF ಇರುವಾಗ ಅದು ನಡೀತದೆ. ಅದು ಸಾಮಾನ್ಯವಾಗಿ ಎಲ್ಲ ಕಾಡಲ್ಲೂ ಜನ ನೋಡಿ. ಇವತ್ತು 200 ರೂಪಾಯಿಗೆ ಕೋಳಿ ಸಿಗ್ತಾ ಇದೆ kg. ಕ್ರೇಜ್ ಹೆಂಗಿದೆ ನೋಡಿ. ಲೈಫ್ ರಿಸ್ಕ್ ಮಾಡಿಕೊಂಡು ಇವತ್ತು ಶಿಕಾರಿಗೆ ಹೋಗ್ತಾರೆ. ಅಲ್ಲಿ ಹಗಲು ರಾತ್ರಿ ಎಲ್ಲ ಸುತ್ತಾಡಿ ಈ ಥರ ಎನ್ಕೌಂಟ್ರ್ಗಳಾಗಿ, ಈ ಥರ ಎಕ್ಸ್ಚೇಂಜ್ ಆಫ್ ಫೈರ್ ಆಗಿ ಎಲ್ಲ ಹೊಡೆದಾಡಿ ಅಂಥ ಅಗತ್ಯ ಏನಿಲ್ಲ ಇವತ್ತು. ಆ ಕಾಡು ಮಾಂಸ ತಿನ್ನೋ ಚಟ ಏನಿದೆ ಅದು ಹೋಗಬೇಕು.